ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತಂದರೆ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ. ಸೊ ಹೇರ್ ಕೇರ್ ಹಾಗೆ ಸ್ಕಿನ್ ಕೇರ್ನ ನಾನು ಮಾಡ್ತಾ ಇದ್ದೀನಿ. ಸೊ ಒಂದೇ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫೇಸಲ್ಲಿ ಅಂತ ಅಂದರೆ ನಿಮಗೆ ಕಂಪ್ಲೀಟಾಗಿ ಟ್ಯಾನ್ ರಿಮೂವ್ ಆಗುತ್ತೆ. ಸೊ ಹೇರಲ್ಲಿ ಅಂತ ಅಂದರೆ ಫ್ರೀ ಹೇರ್ ಆಗುತ್ತೆ ಆ್ಯಂಡ್ ಸ್ಮೂತ್ ಹೇರ್ ಕೂಡ ನಿಮಗೆ ಸಿಗುತ್ತೆ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಏನು ಪ್ರಾಡಕ್ಟ್ ಅದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ಹೇಗೆ ಪ್ರಿಪೇರ್ ಮಾಡೋದು ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಇಲ್ಲಿ ನಾನು ವಾಟರ್ನ ಇಟ್ಟಿದ್ದೆ, ಅಂದರೆ ನೀರನ್ನ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಇದಕ್ಕೆ ಫ್ಲಾಕ್ಸಿ ಸೀಡ್ನ ಬಂದುಬಿಟ್ಟು 2 ಸ್ಪೂನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ 2 ಸ್ಪೂನ್ನ ಯೂಸ್ ಮಾಡಿ ಅದು ಕಂಪ್ಲೀಟಾಗಿ ಜೆಲ್ ಟೈಪ್ ಬರಬೇಕು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಜೆಲ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಸೊ ಅಗಸೆ ಬೀಜನ ನಾನು ಆವಾಗಲೇ ಜೆಲ್ ತೆಗೆಯೋದಕ್ಕೆ ಅಂತ ಇಟ್ಟಿದ್ದೆ ಅಲ್ಲ. ಸೊ ಜೆಲ್ ತೆಗೆದುಬಿಟ್ಟು ಅಗಸೆ ಬೀಜ ಮತ್ತು ಜೆಲ್ ಎರಡನ್ನೂ ಕೂಡ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ 2 ಸ್ಪೂನಿಗೆ ನನಗೆ 1 ಬೌಲ್ ಆಫ್ ಪೇಸ್ಟ್ ಸಿಕ್ಕಿದೆ, ಅಂದರೆ ಅಗಸೆ ಬೀಜ ಪೇಸ್ಟ್ ಸಿಕ್ಕಿದೆ. ಸೊ ಇಷ್ಟು ಏನಕ್ಕೆ ಅಂತ ಅಂದರೆ ಹೇರ್ಗೆ ಅಪ್ಲೈ ಮಾಡ್ತೀನಿ ನಾನು, ಆ್ಯಂಡ್ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಇನ್ನು ಮಿಕ್ಕಿದ್ರೆ ನಾನು ಇದನ್ನು ಕೈಗೆ ಹಾಗೆ ಕಾಲಿಗೆ ಕೂಡ ಅಪ್ಲೈ ಮಾಡ್ತೀನಿ. ಏನಕ್ಕಂತ ಅಂದರೆ ದ ಬೆಸ್ಟ್ ರೆಮಿಡಿ ಫಾರ್ ಟ್ಯಾನ್ ರಿಮೂವಿಂಗ್. ಸೊ ಟ್ಯಾನ್ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ಲೇಟ್ ಮಾಡೋದು ಬೇಡ, ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ ಹೇರಿಗೆ. ಎಷ್ಟು ಗಟ್ಟಿದೆ ಅಂದರೆ ನೋಡಿ, ಚೆನ್ನಾಗಿದೆ. ಸೊ ಗೈಸ್, ಫಸ್ಟ್ ಏನು ಮಾಡಬೇಕಂತ ಅಂದರೆ ಹೇರನ್ನು ಕೂಮ್ ಮಾಡ್ಕೊಳ್ಳಿ ನೀಟಾಗೆ. ಆ್ಯಂಡ್ ನಾನು ಕೂಮ್ ಮಾಡ್ಕೊಂಡಿದ್ದೀನಿ. ಸೊ ಅಪ್ಲೈ ಮಾಡ್ಕೊಳ್ಳೋಣ. ಪಾರ್ಟಿಷನ್ ವೈಸ್ ನೀವು ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ಸಾಲಿಲ್ 100 ಡೋಂಟ್ ವರಿ. ಸೊ ನಿಮ್ಮ ಹೇರ್ ಕನ್ಸಿಸ್ಟೆನ್ಸಿ ಹೇಗಿದೆ ಮತ್ತು ನಿಮ್ಮ ಹೇರ್ ಲೆಂತ್ ಹೇಗಿದೆಯೋ ಹಾಗೆ ನೀವು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಎಷ್ಟು ಸ್ಪೂನ್ ಬೇಕೋ ಅಷ್ಟನ್ನು ನೀವು ರೆಡಿ ಮಾಡ್ಕೊಬೇಕು. ಸೊ ನನ್ನ ಹೇರು ಇಷ್ಟು ಬೇಗ ಹೇಗೆ ಗ್ರೋತ್ ಆಗಿದೆ ಅಂತ ಅಂದರೆ, ಸೊ ನಾನು ಇದೇ ಥರ ಒಂದು 3 to 4 ಟೈಪ್ಸ್ ಆಫ್ ಮಾಸ್ಕ್ನ ಯೂಸ್ ಮಾಡ್ತೀನಿ ಹೇರಿಗೆ, ಆ್ಯಂಡ್ ಹೇರ್ ಆಯಿಲ್ ಕೂಡ. ಸೊ ಹೇರ್ ಆಯಿಲ್ ನಾನು ಒಂದು ವ್ಲಾಗ್ ಮಾಡ್ತೀನಿ, ಆರೆಲ್ಸ್ ಒಂದು ಮಿನಿ ವ್ಲಾಗ್ ಮಾಡಬೇಕಾದ್ರೆ ನಾನು ಹಾಕ್ತೀನಿ. ಸೊ ಈ ಥರ ನಾನು 3 to 4 ಮಾಸ್ಕ್ ಏನು ಯೂಸ್ ಮಾಡ್ತೀನಿ. ಸೊ ಅದರಿಂದ ನನ್ನ ಹೇರ್ ಗ್ರೋತ್ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿದೆ ನನಗೆ ಹೇರ್ ಗ್ರೋತು. ಸೊ ಇನ್ನು ನನ್ನ ನೆಕ್ಸ್ಟ್ ಇಷ್ಟು ಬಂದು ಕೆರಟಿನ್ ಹೇರ್, ಅಂದರೆ ನಾನು ಬೋಟಕ್ಸ್ ಹೇರ್ ಮಾಡಿಸ್ಕೊಂಡಿದ್ದೆ, ಟ್ರೀಟೆಡ್ ಹೇರು. ಸೊ ಅದು ಇಷ್ಟು. ಸೊ ಇನ್ನು ಮಿಕ್ಕಿದ್ದು ಬಂದು ಹೇರ್ ಗ್ರೋತ್ ಆಗಿರೋದು ನೀವು ನೋಡ್ಬೋದು. ಸೊ ಬೇಗ ಹೇರ್ ಗ್ರೋತ್ ಆಗಬೇಕು ಆ್ಯಂಡ್ ಹೆಲ್ದಿ ಹೇರ್ ಬೇಕು ಅನ್ನೋರು ಬೇಕಾದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಬೌನ್ಸಿ ಹೇರ್ ಸಿಗುತ್ತೆ ನಿಮಗೆ, ಸಿ. ಸೊ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ, ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಗೈಸ್. ಪಾರ್ಟಿಷನ್ ವೈಸ್ ನೀವು ಹೇರ್ನ ಡಿವೈಡ್ ಮಾಡಿಕೊಂಡು ಹೇರ್ ಮಾಸ್ಕ್ನ ನೀವು ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ಆ್ಯಂಡ್ ಈ ಮಾಸ್ಕನ್ನು ನೀವು ವೀಕ್ಲಿ ಒನ್ಸ್ನ ಯೂಸ್ ಮಾಡ್ಬೋದು, ಆರೆಲ್ಸ್ 2 days ಒನ್ಸ್ ಯೂಸ್ ಮಾಡ್ಬೋದು, ಅವ್ರ ವೀಕ್ಲಿ ಥ್ರೈಸ್ನೂ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಬೆಸ್ಟ್ ರಿಸಲ್ಟ್ ನಿಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಏನಂತ ಅಂದರೆ ನೀವು ನೆಕ್ಸ್ಟ್ ವಾಶ್ ಮಾಡುವಾಗ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ರೆಗ್ಯುಲರ್ ಆಗಿ, ಸೊ ಅದೇ ಶ್ಯಾಂಪೂನ ಯೂಸ್ ಮಾಡಿ ಆ್ಯಂಡ್ ಹಾಟ್ ವಾಟರ್ನ ಕಡಿಮೆ ಮಾಡಿ. ಸೊ ನೀಟಾಗಿ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ಳಿ. ಒನ್ಸ್ ಕಂಪ್ಲೀಟಾಗಿ ಎಲ್ಲ ಹೇರೂ ನೀವು ಹೇರ್ಗೆ ಮಾಸ್ಕ್ನ ಅಪ್ಲೈ ಮಾಡಿ ಆದಮೇಲೆ ಸೊ ಅದನ್ನು ಒಂದು ಬನ್ನಾಗಿ ಕಟ್ಕೊಳ್ಳಿ. ಸೊ ಕಂಪ್ಲೀಟಾಗಿ ನೀವು ಹೇರ್ಗೆ, ರೂಟಿಗೆ ಎಲ್ಲ ಕಡೆಯೂ ನೀವು ಮಾಸ್ಕ್ನ ಅಪ್ಲೈ ಮಾಡ್ಕೋಬೋದು. ಸೊ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಬನ್ನಾಗಿ ನೀವು ಅದನ್ನು ಕಟ್ಕೊಳ್ಳಿ. ಸೊ ಕಟ್ಕೊಂಡಾದ್ಮೇಲೆ ಆ ಬನ್ನು ಸುತ್ತ ಕೂಡ ನೀವು ಆ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಹೇರಿಗೆ ಅಪ್ಲೈ ಮಾಡಿ ಆದಮೇಲೆ ನನಗೆ ಸ್ವಲ್ಪ ಪ್ರಾಡಕ್ಟ್ ಮಿಕ್ಕಿದೆ, ಅಂದರೆ ಮಾಸ್ಕ್ ಮಿಕ್ಕಿದೆ. ಸೊ ಅದನ್ನು ನಾನು ಇವಾಗ ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಯು ಕ್ಯಾನ್ ಸಿ ದ ಕನ್ಸಿಸ್ಟೆನ್ಸ್ ಆಫ್ ಜೆಲ್ ಯಾವ ಥರ ನನಗೆ ಫೇಸ್ಗೆ ಅಬ್ಸರ್ವ್ ಆಗ್ತಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಈ ಮಾಸ್ಕ್ನ ನೀವು 20 minutes or 30 minutes ನೀವು 20 minutes or 30 minutes ಬಿಟ್ಟು ಆದಮೇಲೆ ನೀವು ಫೇಸ್ ವಾಶ್ನ ಮಾಡ್ಬೋದು. ಆ್ಯಂಡ್ ಹೇರ್ ನೀವೇನು ಅಪ್ಲೈ ಮಾಡ್ಕೊಂಡಿದ್ದೀರಾ ಮಾಸ್ಕು, ಅದನ್ನು ನೀವು 1 hourವರೆಗೂ ಬಿಡ್ಬೋದು. ಸೊ ಇದು
ಹೋಮ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ಥರ ನಿಮಗೆ ಹಾರ್ಮ್ಫುಲ್ ಇರಲ್ಲ ಆ್ಯಂಡ್ ಕೆಮಿಕಲ್ ಇರಲ್ಲ. ಆ್ಯಂಡ್ ಪಿಂಪಲ್ಸ್ ಇರೋರು ಅಪ್ಲೈ ಮಾಡ್ಬೋದು ಅಂತಂದರೆ ಡೆಫಿನೆಟ್ಲಿ ಅಪ್ಲೈ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇನ್ನೂ ಸ್ವಲ್ಪ ಮಿಕ್ಕಿರೋ ಪ್ರಾಡಕ್ಟ್ ಏನಿದೆಯೋ ಅದನ್ನು ನೀವು ಕೈಗೆ ಮತ್ತು ಕಾಲಿಗೆ ಅಪ್ಲೈ ಮಾಡ್ಕೋಬೋದು, ಆರ್ ಎಲ್ಸ್ ನಿಮ್ಮ ಹೇರ್ಗೂ ಕೂಡ ಇನ್ನೊಂದು ಸ್ವಲ್ಪ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಒನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ, ಸೊ ಗೈಸ್ ಒನ್ಸ್ ಹೇರ್ ವಾಶ್ ಆದಮೇಲೆ ನೋಡಿ, ಸೊ ಹೇರ್ ಎಷ್ಟು ಫ್ರೀ ಆಗಿದೆ ಆ್ಯಂಡ್ ಸಿಲ್ಕಿ ಆಗಿದೆ ಅಂತ. ಆ್ಯಂಡ್ ಈವನ್ ಫೇಸ್ನ ನೀವು ಅಬ್ಸರ್ವ್ ಮಾಡೋದಾದರೆ ಫೇಸಲ್ಲಿರೋ ಟ್ಯಾನ್ ಕೂಡ ರಿಮೂವ್ ಆಗಿದೆ. ಸೊ ನಿಮಗೆ ಈ ರೆಮಿಡಿ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.